ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ಕರ್ನಾಟಕದ ಹಲವಾರು ಮಹಿಳೆಯರ ಖಾತೆಗೆ ಬಹಳ ಕಾಲದಿಂದ ನಿರೀಕ್ಷೆಯಲ್ಲಿದ್ದ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಜಮಾ ಆಯಿತು. ನಾನು ಕೂಡ ನಿನ್ನೆ ಗೃಹಲಕ್ಷ್ಮಿ ಹಣವನ್ನು ಸ್ವೀಕರಿಸಿದ್ದೇನೆ. ಹಬ್ಬದ ಸಂಭ್ರಮದ ಮಧ್ಯೆ ಈ ಹಣ ಬಂದಿರುವುದರಿಂದ ಎಷ್ಟು ಮಹಿಳೆಯರ ಮುಖದಲ್ಲಿ ನಗು ಮೂಡಿದೆ. ಆದರೆ 21ನೇ ಕಂತು ನಿನ್ನೆ ಎಷ್ಟು ಜಿಲ್ಲೆಗಳಲ್ಲಿ ಜಮಾ ಆಯಿತು? ಸರ್ಕಾರ 21ನೇ ಕಂತು ಬಿಡುಗಡೆಯ ಪ್ರಕ್ರಿಯೆಯನ್ನು ಈಗಾಗಲೇ ಮೇ 28, 2025ರಿಂದ ಹಂತ ಹಂತವಾಗಿ ಪ್ರಾರಂಭಿಸಿತ್ತು. ಮಾಹಿತಿ ಪ್ರಕಾರ ಸುಮಾರು 30ರಿಂದ 31 ಜಿಲ್ಲೆಗಳಲ್ಲಿ 21ನೇ ಕಂತು ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ ಎಲ್ಲ ಜಿಲ್ಲೆಗಳಿಗೂ ಒಂದೇ ದಿನದಲ್ಲಿ ಜಮಾ ಆಗುತ್ತಿಲ್ಲ. ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬದಂದು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ 21ನೇ ಕಂತು ಬಿಡುಗಡೆಯಾಗಿದೆ ಎಂಬ ಮಾಹಿತಿ ಇದೆ. ಆದರೆ ಇನ್ನುಳಿದ ಜಿಲ್ಲೆಗಳಿಗೆ ಸರ್ಕಾರ ಈ ವಾರದಲ್ಲಿ ಹಂತ ಹಂತವಾಗಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಯಾವ ಜಿಲ್ಲೆಗಳಲ್ಲಿ ಬಂದಿದೆ, ಯಾವ ಜಿಲ್ಲೆಗಳಲ್ಲಿ ಇನ್ನೂ ಬಾಕಿ ಇದೆ, ಇದರ ಬಗ್ಗೆ ಸರ್ಕಾರದಿಂದ ಇನ್ನೂ ನಿಖರ ಮಾಹಿತಿ ಬಂದಿಲ್ಲ. ಈ ಹಣ ಹಬ್ಬದ ಸಮಯದಲ್ಲಿ ಬಂದಿರುವುದು ಹಲವರಿಗೆ ಸಹಾಯವಾಗಿದೆ. ಈ 2000 ಹಬ್ಬದ ಸಮಯದಲ್ಲಿ ಆಪದ್ಬಾಂಧವದಂತೆ ಸಿಕ್ಕಿದೆ. ಆದರೆ ಇನ್ನು ಹಲವರು ಈಗಲೂ ಕಾಯುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯ ಹೆಸರು ಹಾಗೂ ನಿಮಗೆ 21ನೇ ಕಂತಿನ ಹಣ ಜಮಾ ಆಗಿದೆಯಾ ಎಂದು. ನಾನು ಎಲ್ಲ ಜಿಲ್ಲೆಗಳ ಸ್ಟೇಟಸ್ ಅನ್ನು ಸೇರಿಸಿ ಒಂದು ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲರಿಗೂ ಹಂಚಿ ಹೆಚ್ಚು ಹೆಚ್ಚು ಜನ ತಮ್ಮ ಅನುಭವ ಹಂಚಿಕೊಳ್ಳಲು ಪ್ರೋತ್ಸಾಹಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ನೈಜ ಹಾಗೂ ನಿಖರತೆಯ ಮಾಹಿತಿಗಾಗಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿಗೆ ಒಂದು ವೇದಿಕೆ. ಧನ್ಯವಾದಗಳು ಫ್ರೆಂಡ್ಸ್.